ಇದೇ ಕ್ವಶನ್ ಆಕ್ಚುಲಿ ಗೌತಮಿ ಅವ್ರಿಗೆ ಕೇಳ್ಬೇಕು. ಏನಂದ್ರೆ ಹನುಮಂತ್ ಅವ್ರಿಗೆ ಧನರಾಜ್ ಅವರಾದ್ಮೇಲೆ ಮನೆಯಲ್ಲಿ ಅತಿ ಹೆಚ್ಚು ಕ್ಲೋಸ್ ಇರೋದು ಗೌತಮಿ ಅವರೇನೆ. ಅಂಡ್ ಗೌತಮಿ ಅವರು ಕೂಡ ಮಂಜು ಬಿಟ್ರೆ ಅತಿ ಹೆಚ್ಚು ಕಾಣಿಸ್ಕೊಂಡಿರೋದು ಹನುಮಂತ್ ಅವ್ರ ಜೊತೆನೆ. ನಿಮಗೆ ಏನ್ ಅನ್ಸ್ತು ಮೋಕ್ಷಿತ್ ಅವ್ರ ಹೆಸರು ತಗೊಂಡಾಗ? ಅಂದ್ರೆ ನೀವ್ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅವ್ರು ಯಾರನ್ನ ಸೇವ್ ಮಾಡ್ಬೋದು ಅಂತ ನಿಮಗೆ ಅನ್ಸಿತ್ತು? ನನಗೆ ಹನುಮ ವಿಚಾರಕ್ಕೆ ಬಂದಾಗ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಅವ್ನು ಹಂಗೆ ಅಲ್ಲಿ ಏನ್ ಅನ್ಸುತ್ತೆ ಮೋಕ್ಷಿತ ಹತ್ರ ಕೂಡ ಇದೆ ಮಾತು ಹೇಳಿ. ಹೌದು, ಅವ್ನ್ಗೇನ್ ಅನ್ಸುತ್ತೆ ಅದನ್ನೇ ಮಾಡ್ತಾರೆ, ಮಾಡಿ ಅದಕ್ಕೆ ಸ್ಟಿಕ್ ಆನ್ ಆಗ್ತಾನೆ. ಅಯ್ಯೋ ನಾನ್ ತಪ್ಪು ಮಾಡಿದ್ನ ಅಂತ ಅವ್ನೆಲ್ಲೂ ಕೂರಲ್ಲ. ನನ್ಗೆ ಇದು ಅನ್ನಿಸ್ತು, ನಾನು ಹೇಳ್ದೆ ಇಷ್ಟೇ ಅಂತ. ನಾನು ಹನುಮ ವಿಚಾರವಾಗಿ ಅದೇ ಹೇಳ್ತೀನಿ, ತುಂಬಾ ಸಿಂಪಲ್ ಆಗಿ ತುಂಬಾ ಆರಾಮಾಗಿ ಆಟ ಆಡ್ತಿರೋದು ಇನ್ನ ಅವನೊಬ್ನೇ. ನಾವೆಲ್ಲ ನಮ್ಗೇನಾದ್ರು ಅಂತದ್ ಕೊಟ್ರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತೀವೋ ಕುತ್ಕೊಂಡು, ಅವಶ್ಯಕತೆಗಿನ್ನ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ಸುತ್ತೆ. ಆದ್ರೆ ಅವ್ನ್ ಹಂಗಲ್ಲ, ಅವನ ಹತ್ರ ಎಕ್ಸ್ಪೆಕ್ಟೇ ಮಾಡೋ ಹಾಗಿಲ್ಲ. ಅದು ಅವನ ಜೊತೆ ಇದ್ದು ನನಗೆ ಗೊತ್ತಾಗಿರುವಂತ ವಿಷಯ ಅದು. ಸೊ ಹಾಗಾಗಿ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಆದ್ರೆ ಅವ್ನ್ ಏನ್ ಕ್ಯಾಲ್ಕುಲೇಷನ್ ಮಾಡಿದಾನೆ ಅನ್ನೋದು ಅರ್ಥ ಆಗ್ಲಿಲ್ಲ. ಅಗೇನ್ ನಾನು ಹೇಳ್ದಂಗೆ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಸಮ್ಟೈಮ್ಸ್ ಆ ಜಾಗ ಅನ್ನೋದು ಇನ್ಯಾರಿಗೋ ಸಿಕ್ಕಿದ್ರೆ ಅಥವಾ ಇನ್ನೇನೋ ಆಗಿದ್ರೆ ಅದು ಬೇರೆ ಇರ್ತಿತ್ತೇನೋ. ಬಟ್ ಅದಕ್ಕೆ ಮೋಕ್ಷಿತ್ ಅವ್ರಿಗೆ ನಂಬಕ್ಕಾಗೋದಿಲ್ಲ ಅದನ್ನ. ಅಂದ್ರೆ ಅವ್ರ ಹೆಸರು ತಗೊಂಡಿದ್ದು, ಅಂದ್ರೆ ನೀವೆಲ್ಲ ಏನಾರು ಅನ್ಕೊಂಡಿದ್ದ ಧನರಾಜ್ ಹೆಸರು ತಗೊಂತಾರೆ ಅಥವಾ ಭವ್ಯನ್ ಹೆಸರು ತಗೊಂತಾರೆ? ಇಲ್ಲ, ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಹನುಮು ಅಲ್ಲಿ ಆತರ ಯಾವುದೋ ಒಂದು ನೆಕ್ಸ್ಟ್ ಜಾಗದಲ್ಲಿ ನಿಲ್ಸಿ ಅವ್ರನ್ನ, ಅವ್ರಿಗೆ ಆಗೇನ್ ಬರುತ್ತೆ ತಲೆಯಲ್ಲಿ ಅದನ್ನೇ ಮಾಡೋದು. ಓಕೆ. ಇನ್ನ ನೀವು ಮೋಕ್ಷಿತ್ ಅವ್ರದ್ದು ವಿಚಾರಕ್ಕೆ ಬಂದಾಗ ಸುದೀಪ್ ಸರ್ ಕೇಳ್ತಾರೆ, ಅಂದ್ರೆ ಇಲ್ಲಿರೋರಲ್ಲಿ ಫಿನಾಲೆಗೆ ಹೋಗಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅಂತೇಳಿ. ಆಲ್ರೆಡಿ ಮೋಕ್ಷಿತ್ ಅವ್ರು ಬಂದು ನಿಮ್ ಜೊತೆ ಮಾತಾಡಿ ನಿಮ್ಮ ಫ್ರೆಂಡ್ಶಿಪ್ ಮತ್ತೆ ಶುರುವಾಗಿರುತ್ತೆ. ನಿಮ್ದು ಮಂಜು ಅವ್ರದ್ದು ಮೋಕ್ಷಿತ್ ಅವ್ರದ್ದು ಕೂತ್ಕೊಂಡು ಮಾತಾಡಿರ್ತೀರಿ, ಮತ್ತೆ ಕೊನೆ ಒಟ್ಟೊಟ್ಟಿಗೆ ಕಾಣಿಸ್ಕೊಳಕ್ ಶುರು ಮಾಡಿರ್ತೀರಿ. ಬಟ್ ಸ್ಟಿಲ್ ಅವರು ನಾಮಿನೇಷನ್ ನಿಮ್ಮ ಹೆಸರು ತಗೊಂತಾರೆ. ಮತ್ತೆ ಒಳಗಡೆ ಬಂದು ಮಂಜು ಅವರು ನೀವು ಎಲ್ಲ ಕೂತ್ಕೊಂಡು ಮಾತಾಡುವಾಗ ನಾವು 3 ಜನನು ಫಿನಾಲೆಗೆ ಹೋಗೋಣ ಅಂತ ಹೇಳ್ತಾರೆ. ಸೊ ಏನಕ್ಕೆ ಹಂಗಾಯ್ತು ಅಂತ? ಇಲ್ಲಿ ಮೋಕ್ಷಿತ ಅವ್ರ ವಿಚಾರದಲ್ಲಿ ಅಂದ್ರೆ ನಾಮಿನೇಷನ್ ತಗೊಂಡಿದ್ದು ಮತ್ತೆ ಒಳಗಡೆ ಬಂದು ಇದನ್ನ ಹೇಳೋದು ಮಂಜು ಅವರು. ಅದು ಒಟ್ಟಿಗಿರೋಣ ಅನ್ನೋದು ಇರುತ್ತೆ, ಹೆಸರು ತಗೋತಾರೆ. ಅಲ್ಲಿ ನಾಮಿನೇಷನ್ ಅನ್ನೋದು ಬೈ 16th ವೀಕ್ ನಮ್ಗೆ ಮಾಡ್ತಾರೆ, ಏನೋ ಒಂದಷ್ಟು ವಿಷಯಗಳು ಇಟ್ಕೊಂಡು ಮಾಡ್ತಾರೆ ಅಂತ. ನಾವು ಫ್ರೆಂಡ್ಸ್ ಇದ್ದಾಗಲೂ ಮಾತಾಡಿದ್ದು, ಫ್ರೆಂಡ್ಸ್ ಅನ್ನೋ ಕಾರಣಕ್ಕೆ ನಾಮಿನೇಷನ್ಗೆ ತಗೋಬಾರ್ದು, ಇದೆಲ್ಲ ಇಲ್ಲ ನಮ್ಮಲ್ಲಿ. ನಿಮ್ಗೆ ಏನೇನು ಅನ್ಸುತ್ತೆ, ಎಲ್ಲೆಲ್ಲಿ ಅನ್ಸುತ್ತೆ ದಯವಿಟ್ಟು ತಗೊಳ್ಳಿ ಅನ್ನೋದಿತ್ತು. ಸೊ ಆ ಲಾಸ್ಟಲ್ಲೂ ಹಂಗೆ ಆಗಿತ್ತು. ಅವ್ರದ್ದು ಏನು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ವಿ ವರ್ ಫ್ರೆಂಡ್ಸ್ ವಿತ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅಸಮಾಧಾನ ಅವ್ರಿಗಿತ್ತು. ಅದನ್ನ ನಾಮಿನೇಷನ್ಗೆ ತಗೊಂಡಿದ್ದಾರೆ ಅಂತ ಇಗ್ನೋರ್ ಮಾಡಿದ್ದೆ, ಬಿಟ್ಟಿದ್ದೆ. ಅಲ್ಲಿ ಪ್ರಶ್ನೆ ಮಾಡಿದ್ದೆ ನಾನು ಮಂಜು ಅವರನ್ನ ಆಮೇಲೆ, ಬಿಕಾಸ್ ತುಂಬಾ ಅದಾಗಿದ ತಕ್ಷಣ ಒಂದು 10 ನಿಮಿಷದಲ್ಲಿ ನಾವು 3 ಜನ ಒಟ್ಟಿಗಿರೋಣ ಅಂತ ಮಂಜು ಅವ್ರು ಹೇಳಿರ್ತಾರೆ. ನೀವು ನಾಮಿನೇಟ್ ಮಾಡಿದ್ದು ಯಾಕೆ ಇಲ್ಲಿ ಒಟ್ಟಿಗಿರೋದು ಅಂತ ಯಾಕೆ ಹೇಳ್ತಿದ್ರೆ, ಅದು ಹಂಗಾಗಲ್ಲ, ವಿಲ್ ಸ್ಟಿಕ್ ಟು ಒನ್ ಅಂತ. ನಾಮಿನೇಟ್ ಮಾಡಿದ್ರೆ ಓಕೆ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಡೆಸ್ಟಿನಿ ಏನಿದೆ ಅದಾಗುತ್ತೆ, ಬಟ್ ಇದನ್ನ ಹೇಳ್ಬೇಡಿ ಅಂತ ಅಲ್ಲಿ ಒಂದ್ ಸ್ವಲ್ಪ ಮಾತಾಗಿತ್ತು. ಮೋಕ್ಷಿತ ಅವ್ರ ಜೊತೆ ಹಂಗ ಅನ್ಸ್ಲಿಲ್ಲ. ಹಂಗೆ ಅವ್ರು ಆಟ ಆಡ್ತಿದ್ದಾರೆ.